ಅವರೆಲ್ಲ ಶಿವನನ್ನ ಏನ್ ಮಾಡ್ತಾರೆ, ನಾಳೆ ಆಹ್ವಾನ ಮಾಡ್ತಾರೆ. ಯಾವ ಪರಮಾತ್ಮ ತಂದೆಯನ್ನ ಇಡೀ ಜಗತ್ತು ಆಹ್ವಾನ ಮಾಡ್ತಾ ಇರ್ತದೋ ಆ ಎಲ್ಲಾ ಆತ್ಮರ ಇಚ್ಛೆಯನ್ನ ಪೂರ್ಣ ಮಾಡ್ಲಿಕ್ಕೋಸ್ಕರ ನಾಳೆ ಈ ಸೃಷ್ಟಿಯಲ್ಲಿ ಯಾರಿರ್ತಾರೆ? ಸ್ವಯಂ ಪರಮಾತ್ಮ ಶಿವ ಅವ್ರ ಮೇಲಿರಲ್ಲ, ನಾಳೆ ಎಲ್ಲಿರ್ತಾರೆ? ಭಕ್ತರ ಇಚ್ಛೆಯನ್ನ ಪೂರ್ಣ ಮಾಡ್ಲಿಕ್ಕೋಸ್ಕರ ಅವರು ಈ ಸಾಕಾರ ಜಗತ್ತಿನಲ್ಲಿ ಎಲ್ಲರ ಜೊತೆಗೂ ಇರ್ತಾರೆ. ಎಲ್ಲಿರ್ತಾರೆ ಅಂದ್ರೆ ಯಾರು ಅವ್ರನ್ನ ಕರೀತಾರೋ ಅವ್ರ ಹತ್ರನೇ ಅವ್ರು ಇರ್ತಾರೆ. ಆಮೇಲೆ ನೀವೆಲ್ಲ ಯಾರನ್ನ ಕರಿಬೇಕು ಅನ್ಕೊಂಡಿದ್ದೀರಿ? ಪರಮಾತ್ಮ ಶಿವನನ್ನೇ ಕರಿಬೇಕು ಅನ್ಕೊಂಡಿದ್ದೀರೋ ಬೇರೆ ಬೇರೆಯವ್ರನ್ನ ಕರಿಬೇಕು ಅನ್ಕೊಂಡಿದ್ದೀರಿ? ಏನ್ ಮಾಡ್ಬೇಕು? ನಮಗೆ ಬೇಕಾದಂತಹ ಎಲ್ಲಾ ಪ್ರಾಪ್ತಿಯನ್ನ ಕೊಡುವಂತಹ ಶಕ್ತಿ ಆ ಸದಾಶಿವನಿಗೆ ಇದೆ ಅಂದ್ಮೇಲೆ ನಾವೆಲ್ಲರೂ ಯಾರನ್ನ ಆಹ್ವಾನ ಮಾಡ್ಬೇಕು? ಆ ಸದಾಶಿವನನ್ನೇ ಆಹ್ವಾನ ಮಾಡ್ಬೇಕು. ಒಂದನೇದಾಗಿ ಶಕ್ತಿಯನ್ನು ಪಡ್ಕೊಳ್ಬೇಕು, ಎರಡನೇದಾಗಿ ಜ್ಞಾನದ ಪ್ರಕಾಶವನ್ನ ಪಡ್ಕೊಳ್ಬೇಕು. ಯಾಕೆ? ಹೇಗೆ ಶರೀರಕ್ಕೆ 3 ಹೊತ್ತು ಊಟ ಕೊಡ್ತೀವಿ, ಯಾಕೆ? ಶರೀರ ಶಕ್ತಿಶಾಲಿಯಾಗಿರ್ಬೇಕು ಅಂತ. ಹಾಗೆ ಆತ್ಮ ಶಕ್ತಿಶಾಲಿಯಾಗಿರ್ಬೇಕು ಅಂದ್ರೆ ಜ್ಞಾನ ಅನ್ನೋದೇ ಏನಾಗಿದೆ? ಆತ್ಮಕ್ಕೆ ಭೋಜನ ಆಗಿದೆ. ಆ ಜ್ಞಾನ ಅನ್ನುವಂತಹ ಭೋಜನವನ್ನ ಕೊಡುವಂತವ್ರು ಯಾರಾಗಿರ್ತಾರೆ? ಜ್ಞಾನ ಸೂರ್ಯನಾದ ಪರಮಾತ್ಮ ತಂದೆಯಾಗಿರ್ತಾರೆ. ಹಾಗಿದ್ರೆ ಜ್ಞಾನೇಶ್ವರನಿಂದ ಜ್ಞಾನದ ಪ್ರಕಾಶವನ್ನು ಪಡ್ಕೊಳ್ಳೋಣ. ಅದರಿಂದ ಏನ್ ಮಾಡ್ಕೊಳ್ಳೋಣ? ಮನಸ್ಸಿನಲ್ಲಿ ಎಲ್ಲ ಚಿಂತೆ, ಭಯ, ದುಃಖ, ಅಶಾಂತಿ ಅನ್ನೋ ಅಂಧಕಾರ ಇದೆನೋ ಅಂಧಕಾರವನ್ನ ಸಮಾಪ್ತಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಪರಮಾತ್ಮನ ಅಪಾರ ಪ್ರೀತಿಯನ್ನ ಪಡ್ಕೊಂಡು ನಮ್ಮ ಜೀವನದಲ್ಲಿ ಏನು ಪ್ರೀತಿಯ ಕೊರತೆ ಅನುಭವವನ್ನ ಮಾಡ್ತಾ ಇದ್ದೀವಿ, ಆ ಪ್ರೀತಿಯ ಕೊರತೆಯಿಂದ ಏನ್ ಮಾಡೋಣ? ಸ್ವಯಂವನ್ನ ಮುಕ್ತ ಮಾಡ್ಕೊಂಡು ಅನೇಕರಿಗೆ ಪ್ರೀತಿಯನ್ನ ನೀಡುವಂತವ್ರು ನಾವಾಗಬೇಕೇ ಹೊರತು ಎಂದು ಏನ್ ಹೇಳಬಾರ್ದು, ನನ್ನನ್ನು ಯಾರು ಪ್ರೀತಿ ಮಾಡಲ್ಲ ಅನ್ನೋ ಶಬ್ದ ನಮ್ಮ ಬಾಯಲ್ಲಿ ಬರಬಾರ್ದು. ಯಾಕೆಂದ್ರೆ ಯಾರು ಸ್ವಯಂ ಈಶ್ವರನಿಗೆ ಮಕ್ಕಳಾಗಿದ್ದಾರೋ, ಯಾರು ಸ್ವಯಂ ಪ್ರೀತಿಯ ಸಾಗರನಿಗೆ ಮಕ್ಕಳಾಗಿದ್ದಾರೋ ಅವರ ಜೀವನದಲ್ಲಿ ಎಂದೂ ಪ್ರೀತಿಯ ಕೊರತೆ ಆಗ್ಲಿಕ್ಕೆ